ಇವಾಗಿರೋ ಥರನೇ ಹೆಲ್ತ್ ಯಾವಾಗಲೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಯ್ ಆಲ್, 30 ದಿನದ ಚಾಲೆಂಜಲ್ಲಿ ಇದು 21ನೇ ದಿನ ಆಗಿರುತ್ತೆ. ಬೆಳಗ್ಗೆ ಎದ್ದಾಗಿಂದ ತುಂಬಾ ಚೆನ್ನಾಗಿತ್ತು ಡೇ. ಆದರೆ ಹೋಗ್ತಾ ಹೋಗ್ತಾ ನನಗೆ ಹೆಲ್ತ್ ಒಂದು ಸ್ವಲ್ಪ ಅಪ್ಸೆಟ್ ಆಯಿತು ಈವ್ನಿಂಗ್ ಅಷ್ಟರಲ್ಲೆಲ್ಲ. ಏನಾಯಿತು ಅಂತ ಹೇಳ್ತೀನಿ, ವೀಡಿಯೋನ ಫುಲ್ಲಾಗಿ ನೋಡಿ. ಇನ್ನು ಬೆಳಗ್ಗೆ ಎದ್ಮೇಲೆ ಫಸ್ಟ್ ಎಲ್ಲ ಕೆಲಸನ ಮುಗಿಸ್ಕೊಂಡು, ಯಾಕಂದರೆ ಇವತ್ತು ಸೋಮವಾರ ಆಗಿರೋದ್ರಿಂದ ಬೇಗ ಎಲ್ಲ ಕೆಲಸನ ಮುಗಿಸೋಣ, ಆಫೀಸ್ ಕೆಲಸನ ಸಹ ಮುಗಿಸೋಣ ಅಂತ ಹೇಳಿ ಲ್ಯಾಪ್ಟಾಪ್ ಕೂಡ ಕೈ ಕೊಟ್ಟು ಸ್ವಲ್ಪ ಹೊತ್ತು ಆನ್ ಆಗಿಲ್ಲ. ಆಮೇಲೆ IT ಟೀಮ್ ಜೊತೆ ಕನೆಕ್ಟ್ ಆಗಿ ಅದನ್ನು ಸಾಲ್ವ್ ಮಾಡ್ಕೊಂಡು ಕೆಲಸನ ಶುರು ಮಾಡಿಕೊಂಡೆ. ಅಷ್ಟರಲ್ಲಿ ಪಾಪು ಕೂಡ ನಿದ್ದೆ ಮಾಡ್ದ. ಆಗಲೇ ಒಂದು ಸ್ವಲ್ಪ ಸುಸ್ತಾಗ್ತಿತ್ತು, ಬಟ್ ಏನೋ ಬಿಡು ಅಂತ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಕೊಂಡೆ. ನಾನು ಒಂದು ಗ್ಲಾಸ್ ಮಜ್ಜಿಗೆ ಮಾಡ್ಕೊಂಡು ಕುಡಿದು ನೀರು ಬಿಟ್ಟಿದ್ರು ಅಂತ ಹೇಳಿ ಬಟ್ಟೆ ಕೂಡ ವಾಷಿಂಗ್ ಹಾಕ್ಬಿಟ್ಟು ಅದನ್ನು ಒಣಗಾಕಿ ಪಾಪು ಎಲ್ಲ ಮನೆ ಗಲೀಜು ಮಾಡಿದೆ. ಸರಿ ಈವ್ನಿಂಗ್ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ವರ್ಕ್ ಮಾಡ್ತಿದ್ದೆ, ಬಟ್ ತೀರಾ ಆಗಲಿಲ್ಲ, ತುಂಬ ಸುಸ್ತಾಗ್ತಿತ್ತು ಅಂತ ಹೇಳಿ ಹಾಸ್ಪಿಟಲ್ಗೆ ಹೋದರೆ BP ಡೌನ್ ಆಗಿದೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿ 3 ಡ್ರಿಪ್ಸ್ ಹಾಕಿದ್ರು. ಹಾಕಿಸ್ಕೊಂಡು ಮನೆಗೆ ಬಂದು ಮನೆಯಲ್ಲೆಲ್ಲ ಕೆಲಸ ಮತ್ತು ಪೆಂಡಿಂಗ್ ಇಟ್ಟಿದ್ದೆ ಅಲ್ವಾ ಎಲ್ಲ ಮುಗಿಸಿ ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ರೆಸ್ಟ್ ಮಾಡ್ತಿದ್ದೀನಿ ಗೈಸ್. ಡೇ ಮಾತ್ರ ಯಾವ ಥರ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಹೆಲ್ತ್ ಇವಾಗಿರೋ ಥರ ನೆಕ್ಸ್ಟ್ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲ ಗೈಸ್. ನೀವು ಕೂಡ ಹುಷಾರಾಗಿರಿ. ಥ್ಯಾಂಕ್ ಯು ಆಲ್. ಕೆಳಗಿಳಿ, ಕೆಲಸ ಮಾಡೋದು ಬೇಡವಾ? ಇಳಿಯಪ್ಪ, ಹೇಳಿ ನಾನು ಎದ್ದೇಳು. ನಿನಗೆ ಚೇರ್ ಕೊಡ್ತೀನಿ, ಅದು ಬೇಡ, ನಿನ್ನ ಚೇರ್ ಕೊಡ್ತೀನಿ.